ಓಕೆ, ಈಗ ಮತ್ತೊಂದು ಶಾಪ್ ಅಲ್ಲಿ ಇದೀವಿ. ಸರ್, ಏನ್ ಅನ್ಸುತ್ತೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರ್ಬೋದು ಅನ್ಸುತ್ತೆ ಸೆಂಟ್ರಲ್ ಅಲ್ಲಿ? ಸೆಂಟ್ರಲಲ್ಲಿ ಮೋದಿ ಬರ್ತಾರೆ. ಇಲ್ಲಿ ಇಲ್ಲಿ ಏನಿನ ಫೈಟ್ ಇದೆಯಮ್ಮ. ಯಾರ್ಯಾರ ಮಧ್ಯೆ? ಅದೇ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಗಾಯತ್ರಿ ನೀವು ಸಿದ್ದೇಶ್. ಯಾರಿಗೆ ಓಟ್ ಹಾಕ್ತೀರಾ ಈ ಸಲ ಇಲ್ಲಿ? ನಮ್ಮದು ಓಟಿನ ಅದೇನು ಫೈನಲ್ ಆಗಿರಲ್ಲಮ್ಮ, ವಿಚಾರ ಜ್ಞಾನ ಬರ್ಬೇಕು. ಆ ಸಮಯದಲ್ಲಿ ಏನಾಗ್ತದೆ ಅವಾಗ ನೋಡೋದು. ಓಕೆ, ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ? ಲಾಸ್ಟ್ ಟೈಮ್ ಹಾಕಿರೋದು ಮರ್ತ್ಬಿಟ್ಟಿದ್ದೀವ. ಓಕೆ, ನೆನಪಿಲ್ಲ. ಒಳ್ಳೆ ಜಾಣತನದಿಂದ ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಗೆ ಏನ್ ಸರ್ ಈ ಸಲ ಸೆಂಟ್ರಲ್ ಅಲ್ಲಿ ಯಾರು ಬರ್ಬೋದು ಅನ್ಸುತ್ತೆ? ಮೋದಿ. ಯಾಕೆ ಮೋದಿಗೆ ಓಟ್ ಹಾಕ್ಬೇಕು? ಮೋದಿ ಅಂದ್ರೆ ರೈತರಿಗೆ ಎಲ್ಲ ಉಪಕಾರ ಮಾಡ್ಯಾನೆ. ಬೆಳೆದು ಇದ್ರ ದುಡ್ಡು ಹಾಕ್ತಾನೆ ಅವನು ರೈತರಿಗೆ. ಬೆಳೆ ಪರಿಹಾರ ದುಡ್ಡು ಅಲ್ಲಿ ಯಾವುದೇ ಅಲ್ಲಿ ಮೋದಿ ಕಡೆಯಿಂದ ಬಹಳ ಸಹಕಾರ ಆಗಿದೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ. ಅವ್ರು ಮಾಡ್ಯಾರ ಸಿಕ್ಕಾಬಿಟ್ಟೆನ. ಇವ್ರು ಹೆಣ್ಮಕ್ಳಿಗೆ ಮಾಡಿ ಚಪ್ಪಲೆ ಹೊಡಿಯಂಗೆ ಮಾಡ್ಬಿಡ್ದಾನೆ ಹೆಣ್ಮಕ್ಳಿಗೆ. ಅವ್ರು ತಗೊಂಡು ಏನು ಮಾಡ್ತೀರಿ, ಹಾಕದೆ ಮೋದಿಗೆ ಓಟು. ನೀವು ಹಾಕದೆ ಓಟ್? ನಮ್ಮ ಎಲ್ಲ ಫ್ಯಾಮಿಲಿನೇ ಹಾಕದೆ ಮೋದಿಗೆ ಓಟು. ಖಡಕ್ ಆಗಿ ಹೇಳ್ಬಿಟ್ರು, ನಮ್ಮ ಫ್ಯಾಮಿಲಿನ ನಾವು ಬಿಜೆಪಿ ಸಪೋರ್ಟರ್ಸ್, ಬಿಜೆಪಿಗೆ ಹಾಕೋದು ಓಟು, ಅದೇನಾದ್ರೂ ಆಗ್ಲಿ ಅಂತ. ಈಗ ಮತ್ತೆ ಮಾತಾಡ್ಸ್ಕೊಂಡು ಹೋಗ್ತೀನಿ ನಾನು. ಓಕೆ, ಈಗ ಒಂದು ಜ್ಯುವೆಲ್ಲರಿ ಶಾಪ್ ಅಲ್ಲಿ ಇದೆ. ಇವ್ರ ಅಭಿಪ್ರಾಯ ಕೂಡ ಪಡ್ಕೊಳ್ಳೋಣ. ಯಾರಿಗೆ ಓಟ್ ಹಾಕ್ಬೇಕಂತ ಇದ್ದೀರಾ? ಬಿಜೆಪಿಗೆ. ಇಲ್ಲಿ ಯಾರು ಗೆಲ್ತಾರ ಅನ್ಸುತ್ತೆ? ಬಿಜೆಪಿ. ಫೈಟ್ ಇದೆಯಂತೆ ಸಿಕ್ಕಾಪಟ್ಟೆ. ಕಾಂಗ್ರೆಸ್ನ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಗಾಯತ್ರಿ ಸಿದ್ದೇಶ್. ಬಟ್ ನಿಮ್ ಓಟ್ ಏನಿದ್ರು ಕೂಡ ಮೋದಿಗೆ. ಮೋದಿ ಅಂತ ಹಾಕ್ತಾ ಇದ್ದೀರಾ ಒಟ್ನ, ಅಥವಾ ಗಾಯತ್ರಿ ಸಿದ್ದೇಶ್ವರ್ ಅಂತ ಹಾಕ್ತಾ ಇದ್ದೀರಾ? ಮೋದಿಗೆ. ಓಕೆ, ಮೋದಿ ಅವ್ರು ಯಾವ ಕೆಲಸ ಇಷ್ಟ ನಿಮಗೆ? ಕೆಲಸ ಚೆನ್ನಾಗಿ ಮಾಡ್ತಾರೆ. ಎಲ್ಲಾ ಕೆಲಸನೂ ಚೆನ್ನಾಗಿ ಮಾಡ್ತಾರೆ ಅಂತ, ಒಂದು ಅಂತ ಅಲ್ಲ, ಲಿಸ್ಟ್ ಇದೆ ಅಂತ. ಓಕೆ, ತುಂಬಾ ಕಡಿಮೆ ಮಾತಾಡ್ತಾರೆ, ಆದ್ರೆ ಅಭಿಪ್ರಾಯದಲ್ಲಿ ಖಡಕ್ನೆಸ್ ಕಾಣಿಸ್ತಾ ಇತ್ತು. ಸೊ ಮೋದಿ ಅವರಿಗೆ ಓಟು ಅಂತ ಹೇಳಿದ್ರು. ಈಗ ಮತ್ತೊಬ್ರು ಇದ್ದಾರೆ, ಮಾತಾಡ್ಸೋಣ. ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೋದು ಅನ್ಸುತ್ತೆ? ಈ ಸರಿ ಬರೋದು ಬಿಜೆಪಿನೇ ಪಕ್ಕ. ಸೆಂಟ್ರಲ್ ಅಲ್ಲಿ. ಇಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿನೇ ಬರೋದು. ಹೌದಾ? ಫೈಟ್ ಇಲ್ವಾ ಇಲ್ಲೇನು? ಫೈಟ್ ಇದೆ, ಆದ್ರೂ ಗೆಲ್ಲೋದು ಮಾತ್ರ ಬಿಜೆಪಿ. ನೀವೆಲ್ಲ ಗೆಲ್ಸೋದು ಗಾಯತ್ರಿ ಸಿದ್ದೇಶ್ವರ ಅಲ್ಲ? ಈ ಸಲ ಗೆಲ್ಸಂಗ್ ಆಗ್ಬಿಡಲ್ವಾ ನೀವ್ ಇವಾಗ? ಇಲ್ಲ ಈ ಸರಿ ಅಂತಲ್ಲ, ನಮ್ದು ಇರೋದು ಬಿಜೆಪಿನೇ. ಯಾವಾಗ ಬಂದ್ರೆ ಬಿಜೆಪಿನೇ ಬರೋದಿಲ್ಲ. ಹೌದಾ? ಇದು ಬಿಜೆಪಿಯ ಭದ್ರಕೋಟೆನೆ. ನಿಮ್ಗೇನ್ ಅನ್ಸುತ್ತೆ ಸರ್? ಬಿಜೆಪಿ ಮೇಡಮ್. ಬಿಜೆಪಿ. ಯಾಕೆ ಬಿಜೆಪಿ ಬರ್ಬೇಕು ಅಂತ? ಯಾಕಂದ್ರೆ ದೇಶಕ್ಕೋಸ್ಕರ ಮೋದಿನ ಮೇನ್. ಮೋದಿ ನೋಡ್ಬಿಟ್ಟು ನೀವು ಬಿಜೆಪಿ ಓಟ್ ಹಾಕ್ತೀರಾ ಹಂಗಾರೆ? ಇಲ್ಲಿನ ಅಭ್ಯರ್ಥಿ ಅಲ್ಲ, ಅಭ್ಯರ್ಥಿ ಅಲ್ಲ, ಬಿಜೆಪಿ. ಯಾರು ನಿಂತ್ರು ಓಕೆ, ಹೌದು, ಆಯ್ತು ಸರಿ. ಮುಂಚಿನ ಬಿಜೆಪಿ ನಮ್ ಡಿಸಿಷನ್ ಏನಿದ್ರು ಬಿಜೆಪಿ, ನಾವು ಹೇಳ್ಬಿಟ್ಟಿದೀವಿ ಅಷ್ಟೇ. ನನ್ಗೆ ಈ ಕ್ಲಾಕ್ ಟವರ್ ನಲ್ಲಿ ತುಂಬಾ ಖುಷಿ ಆಗ್ತಿರೋದು, ಜನಾನೇ ತಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ, ತುಂಬಾ ವೋಕಲ್ ಆಗಿ ಬರ್ತಾ ಇದ್ದಾರೆ. ಯಾರು ಬರ್ತಾರೆ ಸರ್ ಈ ಸಲ ಎಲೆಕ್ಷನ್ ಅಲ್ಲಿ? ಸೆಂಟ್ರಲ್ ನಲ್ಲಿ ಬಿಜೆಪಿ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ. ಇಲ್ಲಿ ದಾವಣಗೆರೆಯಲ್ಲಿ ನಮ್ಮ ಶಂಕರಪ್ಪರ್ದು. ಹೌದಾ? ಹೌದು. ಓಕೆ, ಇವ್ರು ಗಾಯತ್ರಿ ಸಿದ್ದೇಶ್ವರ್ ಬರಲ್ಲ? ಮೋಸ್ಟ್ ಪ್ರೊಬಬಲಿ ಟಫ್ ಇದೆ, ಬಟ್ ಸ್ಟಿಲ್ ಪ್ರಭಾ ಮಲ್ಲಿಕಾರ್ಜುನ ಅವರೇ ಬರೋದಿತ್ತು. ನೀವು ಅವ್ರಿಗೆ ಓಟ್ ಹಾಕೋದು? ಹೌದು. ಅಲ್ಲ, ಇದು ತಪ್ಪು ತಾನೆ. ಕಾಂಗ್ರೆಸ್ ನ ಇಲ್ಲಿ ಗೆಲ್ಸ್ಬಿಟ್ಟು ಸೆಂಟ್ರಲ್ ಅಲ್ಲಿ ಬಿಜೆಪಿ ಬರ್ಬೇಕಂದ್ರೆ ಹೆಂಗೆ ನಿಮ್ ಕತೆ? ಏನ ಟ್ರೆಂಡ್ ಇದೆ, ಟ್ರೆಂಡ್ ಜೊತೆ ಹೋಗ್ತಿದೀವಿ ಅಷ್ಟೇ ನಾವು. ಓಕೆ, ಗೋ ವಿತ್ ದ ಫ್ಲೋ, ಗೋ ವಿತ್ ದ ಟ್ರೆಂಡ್ ಅಂತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾರು ಬರ್ಬೋದು ಇಲ್ಲಿ ದಾವಣಗೆರೆಯಲ್ಲಿ ಈ ಸಲ? ದಾವಣಗೆರೆಯಲ್ಲಿ ಕಾಂಗ್ರೆಸ್. ಸೆಂಟ್ರಲ್ ನಲ್ಲಿ ಬಿಜೆಪಿ. ಅರೆ, ಹೆಂಗಾಗತ್ತೆ? ನೀವು ಇವಾಗ ಇಲ್ಲಿ ವರ್ಕ್ ಮಾಡಿಸಿದಾರೆ, ತುಂಬಾ ವರ್ಕ್ ಚೆನ್ನಾಗಿ ಮಾಡಿಸಿದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರ ಫ್ಯಾಮಿಲಿ. ಹೌದು, ಎಸ್ ಫ್ಯಾಮಿಲಿ. ಹೌದು. ಇವರು ಸಿದ್ದೇಶ್ವರ್ ಅವರು ತುಂಬಾ ಚೆನ್ನಾಗಿ ಮಾಡಿಸಿದಾರೆ, ಸ್ಮಾರ್ಟ್ ಸಿಟಿ ಮಾಡಿಸ್ಬಿಟ್ಟಿದಾರಂತೆ. ಸ್ಮಾರ್ಟ್ ಸಿಟಿ ಮಾಡಿಸಿದ್ರೆ ಮೋದಿ ಸಪೋರ್ಟ್ ಮೇಲೆ ಆಗಿದ್ದಲ್ಲ ವರ್ಕ್. ಸರ್, ಏನನ್ಸುತ್ತೆ ನಿಮ್ಗೆ, ಯಾರು ಬರ್ಬೋದು ಈ ಸಲ ಇಲ್ಲಿ ಚುನಾವಣೆಯಲ್ಲಿ? ಈಗ ಹೇಳಕ್ಕಾಗಲ್ಲ. ನೀವ್ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಸೆಂಟ್ರಲ್ ಮೋದಿನ. ಇಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ? ಇಲ್ಲಿ ನಾವು ಸಪೋರ್ಟ್ ಮಾಡೋದೇ ಮೋದಿನ. ಇಲ್ಲೂ ಕೂಡ ಮೋದಿ ನೋಡ್ಬಿಟ್ಟೆ ಓಟ್ ಹಾಕೋದು. ಮೋದಿ ಫಾಲೋವರ್ಸ್ ಮಾತ್ರ ಕ್ಲಾಕ್ ಟವರ್ ನಲ್ಲಿ ಸಿಕ್ಕಾಪಟ್ಟೆ ಜನ ಇರೋದು ಗೊತ್ತಾಗ್ತಾ ಇದೆ ನಮ್ಗೆ. ಈಗ ವಾಪಸ್ ಮತ್ತೊಂದು ಅಂಗಡಿ ಇದೆ. ವೀಕ್ಷಕರೇ, ನಾನೀಗ ಒನ್ ಆಫ್ ದ ಬಿಸಿಯೆಸ್ಟ್ ಸ್ಟ್ರೀಟ್ ಕಾಳಿಕಾದೇವಿ ರೋಡ್ ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ರಶ್ ಈ ಏರಿಯಾದಲ್ಲಿದೆ. ಕಾರಣ ಸಾಲು ಸಾಲು ಹಬ್ಬಗಳು, ಒಂದು ರಂಜಾನ್, ಮತ್ತೊಂದು ಯುಗಾದಿ. ಶಾಪಿಂಗ್ ಗೋಸ್ಕರ ಬ್ಯುಸಿಯಲ್ಲಿದ್ದಾರೆ ಜನ. ಕಾಲಿಡೋದಕ್ಕೂ ಜಾಗ ಇಲ್ಲ. ಬಟ್ ಸ್ಟಿಲ್ ಇಲ್ಲಿನ ಜನರ ನಾಡಿ ಮಿಡಿತ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಈ ರಾಜಕಾರಣದ ಬಗ್ಗೆ ಮಾತಾಡೋಣ. ಯಾರನ್ನ ಈ ಸಲ ಇಲ್ಲಿಂದ ಗೆಲ್ಲಿಸ್ಬೇಕು ಅಂತ ಇದ್ದೀರಾ? ಸಿದ್ದರಾಮಯ್ಯ ಅವ್ರನ್ನ, ಅಂದ್ರೆ ಕಾಂಗ್ರೆಸ್ನ. ಯಾಕೆ ಅಂತ? ಏನ್ ಮಾಡಿದಾರೆ ಅವರು? ಎಲ್ಲರಿಗೂ ಅನುಕೂಲ ಮಾಡ್ಯಾರ, ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಶಕ್ತಿ ಯೋಜನೆ ಎಲ್ಲ ಲಾಭ ಆಗ್ತಾ ಇದೆ ನಿಮ್ಗೆ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ ನೀವು? ಕಾಂಗ್ರೆಸ್. ಏನ್ ಮಾಡಿದೆ ಕಾಂಗ್ರೆಸ್? ಕಾಂಗ್ರೆಸ್ಗೆಲ್ಲ ಇದು ಮಾಡಕತ್ತಿತ್ತಲ್ಲಮ್ಮ. ಹೌದಾ? ಕಾಂಗ್ರೆಸ್ ಬರ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ. ಇನ್ನೊಂದಷ್ಟು ಜನರನ್ನ ಮಾತಾಡಿಸ್ತೀನಿ ನಾನು. ಸರ್, ಹೇಳಿ, ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಲೋಕಸಭೆ ಎಲೆಕ್ಷನ್ ಅಲ್ಲಿ ಈ ಸಲ? ಕಾಂಗ್ರೆಸ್. ಯಾಕೆ? ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ಯಾನ. ಏನ್ ಒಳ್ಳೆ ಕೆಲಸ? ಬಸ್ ಫ್ರೀ ಮಾಡ್ಯಾನ, ಕರೆಂಟ್ ಫ್ರೀ ಮಾಡ್ಯಾನ. ಆಮೇಲೆ ಹೆಂಗಸರಿಗೆ ದುಡ್ಡು ಹಾಕ್ಯಾನ, ಅಕ್ಕಿದು ದುಡ್ಡು ಬರ್ತೈತಿ. ಅದಕ್ಕೆ ಮಾಡೋದು. ಮೋದಿ ಅವರು ಒಳ್ಳೆ ಕೆಲಸ ಮಾಡಿದಾರಂತೆ. ಮೋದಿ ಅವರು ಮಾಡ್ಯಾರ, ಮಾಡಿಲ್ಲ ಅಂತಲ್ಲ. ಮತ್ತ ಈಗ ಮೇಲೆ ಬಿಜೆಪಿ ಬರಬೇಕು, ಕೆಳಗೆ ಕಾಂಗ್ರೆಸ್ ಬರಬೇಕು. ಅದೊಂದು
ಅಲ್ಲಿ ಬೇರೆ ಎರಡು ಒಂದೇ ಕಡೆ ಒಂದೇ ಪಕ್ಷ ಇದ್ರೆ ಏನಾದ್ರು ಅಲ್ಲ ಕೆಲಸ ಕೆಳಗಿಂದ ಬಿಜೆಪಿ ಬಂದ್ರೆ ತಾನೇ ಮೇಲ್ಗಡೆ ಬಿಜೆಪಿ ಬರಕ್ ಆಗುತ್ತೆ. ಮತ್ತೆ ಇಲ್ಲ. ನಿಮ್ಗೆ ಅನ್ಸುತ್ತೆ? ಸರಿ ಆಯ್ತು. ಸರ್ ಯಾರು ಬರ್ಬೇಕು ಈ ಸಲ ಇಲ್ಲಿ ಲೋಕಸಭೆ ಎಲೆಕ್ಷನ್? ಲೋಕಸಭೆ ಯುವಕರಿಗೆ ಮತ್ತು ಈಗಿರೋ ಜನರೇಷನ್ಗೆ ಬುದ್ಧಿವಂತರು ಚುಕ್ಕಾಣಿ ಹಿಡಿದ್ರೆ ದೇಶದ ಪ್ರಗತಿ ಒಂದ್ ಲೆಕ್ಕಕ್ಕೆ ಹೋಗುತ್ತೆ. ಯಾರು ಬುದ್ಧಿವಂತರು ಯಾರು? ಕಾಂಗ್ರೆಸ್ ಇದೆಯಲ್ಲ. ಓಕೆ ಫೈನ್. ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು ಯಾರು ಬರ್ಬೇಕು ಅಂತ? 100% ಮೋದಿನೇ 2024 ಅಧಿಕಾರಕ್ಕೆ ಬಂದೇ ಬರ್ತಾರೆ. 100% ಶೋರ್. 100% ಶೋರ್. ಯಾಕೆ ಗೊತ್ತಾ ಮೇಡಮ್? ಯಾಕೆ ಗೊತ್ತಾ 100% ಯಾಕಂತ 60 ವರ್ಷ 10 ವರ್ಷ ಏನ್ ಡಿಫ್ರೆನ್ಸ್? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಏನ್ ಮಾಡಿದ್ರು, ಅಧಿಕಾರ ಏಮಂತ ಮೇನ್ ಘೋಷಣೆಗಳು ಅಭಿವೃದ್ಧಿ ಅಂತ ಯಾರು ಮಾಡಿದ್ರು? ಬಿಜೆಪಿ ಮಾಡಿತ್ತು. ದೇಶಕ್ಕೆ ಜನತೆಗೆ ಅಭಿವೃದ್ಧಿ ಮುಖ್ಯ, ಯಾವ ಪುಕ್ಷಟೆ ಭಾಗ್ಯ ಬೇಡ. ಅದಕ್ಕೋಸ್ಕರ ಬಿಜೆಪಿ ಅಧಿಕಾರಕ್ಕೆ ಮೋದಿಗೆ ಬಂದೇ ಬರ್ತಾರೆ. ಒಬ್ರು ಕಣ್ಣಲ್ಲಿ ಮೋದಿ ಅಭಿವೃದ್ಧಿಯ ಹರಿಕಾರ ಅಂತ ಅನ್ಸುತ್ತೆ, ಇನ್ನೊಬ್ರು ಕಣ್ಣಲ್ಲಿ ಮೋದಿ ಏನು ಮಾಡಿಲ್ಲ ಅಂತ ಅನ್ಸುತ್ತೆ. ಮತ್ತಷ್ಟು ಜನ ಯುವಕರನ್ನ ಮಾತಾಡ್ಸೋಣ ಅಂತ ತಕ್ಷಣ ಹೋದ್ರು ಮುಂದಕ್ಕೆ ಇದಾರೆ. ಯಾಕೆ? ಒಳ್ಳೆ ಕೆಲಸ ಮಾಡಿದ್ರು. ಒಳ್ಳೆ ಕೆಲಸ ಕಾಂಗ್ರೆಸ್ನವರು ಮಾಡ್ತಾರೆ ಅಂತ ಎಲ್ಲಿ ಮಾಡ್ತಾರೆ? ಗ್ಯಾರಂಟಿ ಕೊಟ್ಟಿದಾರಂತಲ್ಲ. ಗ್ಯಾರಂಟಿ ಏನ್ ಮಾಡೋದು ತಗೊಂಡು? ಮನೆಯವರಿಗೆಲ್ಲ ಕೊಟ್ಟಿದಾರಂತಲ್ಲ. ಶಕ್ತಿ ಯೋಜನೆ, 2000 ರೂಪಾಯಿ. ಎಲ್ಲ ದುಡ್ಕಂತ ಮಾಡ್ಯಾರ ಎಲ್ಲ ಹೆಣ್ಮಕ್ಳು. ನಿಮ್ಮನೆ ತಗೋತಾ ಇಲ್ವಾ 2000 ರೂಪಾಯಿ? ತಗೊಂತಲ್ರಿ, ನಾವು ಬೇಡ ಅಂತ ಹೇಳ್ತೀವಿ. ಇದು ಬೇಡ ನಮಗೆ. ಓಕೆ ಇನ್ನೊಂದು ಜನ ಇದ್ದಾರೆ. ಕೊಡ್ತಾರೆ. ಯಾರು ಬರ್ಬೇಕು ನಿಮ್ ಪ್ರಕಾರ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಮೋದಿ. ಯಾಕೆ? ಎಲ್ಲ ಉದ್ಯೋಗಕ್ಕೆಲ್ಲ ಕೊಡ್ತಾರ. ಇವ್ ಬರೋರು ಅಂದ್ರೆ ಇನ್ನಿತರ ಮಾಡ್ಬೇಕಲ್ವ? ಈಗ ಯಾರು ಬರ್ಬೇಕು ನಿಮ್ಗೆ? ಇವ್ ಯಾರು ಬರ್ಬೇಕಂದ್ರೆ ಬರೋ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು, ಅದೇ ಸಿಟ್ಟು ಅಷ್ಟೇ. ಗೊತ್ತಾಯ್ತಾ? ಹಸ್ತಾದ ಕಡೆಗೆ ಹಾಕ್ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಬರ್ಬೇಕು ನಿಮ್ಗೆ ಇಲ್ಲಿ? ಬಿಜೆಪಿ ಕಾಂಗ್ರೆಸ್? ಬಿಜೆಪಿ ಬರ್ಬೇಕು. ಯಾಕೆ? ಒಳ್ಳೇದ ಮಾಡ್ತತೇನೋ. ಒಳ್ಳೇದು. ಕಾಂಗ್ರೆಸ್ ಅವರು ಮಾಡ್ತಾ ಇದಾರಂತಲ್ಲ. ಕಾಂಗ್ರೆಸ್ ಬಂದ್ರಿ ಏನು ಯಾರಿಗೆ ಕೆಲಸ ಸಿಗಂಗಿಲ್ಲ, ಏನಿಲ್ಲ. ಸೊ ಅದಕ್ಕೆ ಕೆಲಸ ಇಲ್ಲ, ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗುತ್ತೆ, ನಮ್ಗೆ ಬಿಜೆಪಿ ಬರ್ಬೇಕು ಅಂತ. ಮಳೆ ಬರಂಗಿಲ್ಲ ಅವ್ರು ಗೆದ್ದಿರೋದಕ್ಕೆ. ಮಳೆ ಬರಲ್ಲ, ಕಾಂಗ್ರೆಸ್ನವ್ರು ಗೆದ್ರೆ ಅಂತ ಇದಾರೆ. ನೋಡೋಣ ಯಾರು ಗೆಲ್ಬೇಕು ನಿಮ್ಗೆ ಇಲ್ಲಿ? ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ ಲೋಕಸಭೆ ಎಲೆಕ್ಷನ್ ನಲ್ಲಿ? ಕಾಂಗ್ರೆಸ್ ಗೆದ್ರೆ ಚೆನ್ನಾಗಿರ. ಕಾಂಗ್ರೆಸ್ ಯಾಕೆ ಅಂತ? ಅವ್ರು ಮಳೆ ಬರಲ್ಲ ಅಂತ ಅಂದ್ರು. ಕಾಂಗ್ರೆಸ್ ಗೆದ್ರೆ ಕಾಂಗ್ರೆಸ್ ಗೆದ್ರೆ ಎಲ್ಲ ಈಗ ನೋಡು 5 ವಾರಂಟಿ ಕೊಟ್ಟಾರ. ವಾರಂಟಿ ಅಲ್ಲ, ಗ್ಯಾರಂಟಿ. 5 ಗ್ಯಾರಂಟಿ ಕೊಟ್ಟಾರ. ಸೊ ಇನ್ನಷ್ಟು ಗ್ಯಾರಂಟಿಗಳನ್ನ ಕೊಡ್ತಾರೆ ಅಂತ. ಆದ್ರೆ ನಾವು ಜನರನ್ನ ಸೋಮಾರಿ ಮಾಡುತ್ತಂತೆ. ಆದ್ರೂ ಒಂದು ತಪ್ಪು ಮಾಡ್ಯಾರ ಅವರು. ಇದು ಖುಷಿ ಒಟ್ನಲ್ಲಿ ಮಹಿಳಾ ಮತದಾರರ ಖುಷಿ ವ್ಯಕ್ತ ಆಗ್ತದೆ. ಜೈ ಕಾಂಗ್ರೆಸ್ಗೆ ಅಂತ ಇದ್ದಾರೆ. ಓಕೆ ನೀವ್ ಹೇಳಿ, ಯಾರು ಬರ್ಬೇಕು? ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ದಾವಣಗೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡು ಬರಬಾರ್ದು. ಯಾರು ಬರ್ಬೇಕು ಮತ್ತೆ? ಇಂಡಿಪೆಂಡೆಂಟ್ ಆಗಿ ಯಾರಾದ್ರೂ ಬರ್ಲಿ. ಓಕೆ, ವಿನಯ್ ಕುಮಾರ್ ಅವ್ರಿಗೆ ಆಗ್ತೀರಾ ಇಂಡಿಪೆಂಡೆಂಟ್ ಅಂತ? ಎಸ್, ಓಕೆ, ಇಂಡಿಪೆಂಡೆಂಟ್ ಆಗಿ ಅವ್ರು ಕಾಂಗ್ರೆಸ್ ಅವ್ರು ಬಿಜೆಪಿಲಿ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಒಳ್ಳೊಳ್ಳೆ ಲೀಡರ್ಸ್. ಏಕೆ ಅವ್ರು MP MLA ಆಗಿದ್ದವರೇ ಬರ್ಬೇಕಾ? ಅದೇ ಎರಡೇ ಕುಟುಂಬದವ್ರು ಬರ್ಬೇಕಾ? ಬರೀ ಅದೇ ಕುಟುಂಬದವರೇ ಬರ್ಬೇಕಾ? ಏಕೆ ಇನ್ನೊಬ್ರಿಗೆ ಚಾನ್ಸಸ್ ಇಲ್ವಾ? ಅವ್ರು ಇನ್ನು ದೇಶ ಅಂತ ಬಂದ್ರೆ ಜೈ ಮೋದಿನೇ, ಬಿಜೆಪಿ ಅವರೇ. ಆದ್ರೆ ನಮ್ಮ ದಾವಣಗೆರೆ ಅಂತ ಬಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ಬೇಕು. ಅವ್ರು ಬಿಜೆಪಿ ಅವರು ಬರಂಗಿಲ್ಲ, ಕಾಂಗ್ರೆಸ್ ನವರು ಬರಂಗಿಲ್ಲ. ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಕೊಡ್ಲಿ, ಲೋಕಲ್ ಯಾರು ಕೊಟ್ಟರು ಕೂಡ ವಿನ್ನಿಂಗ್ ಕ್ಯಾಂಡಿಡೇಟ್. ಬಟ್ ಅವ್ರಿಗೆ ಮಾತ್ರ 100ಕ್ಕೆ 100 ಸೋಲ್ಲೇಬೇಕು. ಇಬ್ರು ಸೋಲ್ಬೇಕು, ಒಬ್ರಲ್ಲ ಇಬ್ರಿಗೂ ಸಮಾನವಾಗಿ ಸುಣ್ಣ ಆಗ್ಬೇಕು. ಓಕೆ ಇನ್ನೊಂದು ಜನ ಇದ್ದಾರೆ, ಮಾತಾಡ್ಸೋಣ. ಏನಂತ ನಿಮ್ಗೆ ಯಾರು ಬರ್ಬೇಕು ಲೋಕಸಭೆ ಚುನಾವಣೆಯಲ್ಲಿ? ಲೋಕಸಭೆ ಈಗ ರಿಸಲ್ಟ್ ಬಂದ್ರು, ಈಗ ಎಲೆಕ್ಷನ್ ನಡೆದ್ರು ಮೋದಿನೇ ಬರೋದು. ಅರೆ ಈಗ ಡಿಕ್ಲೇರ್ ಮಾಡ್ಬಿಟ್ರಿ, ಇವರೇ ಡಿಕ್ಲೇರ್ ಮಾಡ್ಬಿಟ್ರಿ. ಯಾವ ಎಕ್ಸಿಟ್ ಪೋಲ್ ಬೇಕಾಗಿಲ್ಲ, ಯಾವ ಇದು ಬೇಕಾಗಿಲ್ಲ. ಆಲ್ರೆಡಿ ಗೊತ್ತಾಗಿದೆ ರಿಸಲ್ಟ್. ಅಡ್ವಾನ್ಸ್ ಅಲ್ಲಿ ಮೋದಿನೇ ಬರೋದು. ರಿಸಲ್ಟ್ ಗೆ ನೀವು ಕಾಯಲ್ಲ. ಕಾಯ ಅವಶ್ಯಕತೆ ಪಟಾಕಿ ರೆಡಿ ಇಡ್ಕೋಬೇಕು, ಸ್ವೀಟ್ ರೆಡಿ ಇಡ್ಕೋಬೇಕು. ಪಟಾಕಿ ನಮ್ಗೆ ಹಂಗಾರೆ ಸ್ವೀಟ್ ಬಾಕ್ಸ್ ಕಳ್ಸಿಕೊಡ್ತೀರಾ ಪಬ್ಲಿಕ್ ಟಿವಿ ಆಫೀಸ್ಗೆ? ಮೋದಿನೇ. ಸರಿ ಆಯ್ತು ಅಮ್ಮ ಮಾತಾಡಿ. ಈ ಸಲ ಲೋಕಸಭೆ ಚುನಾವಣೆನಲ್ಲಿ ಯಾರು ಬರ್ಬೇಕು? ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಬಿಜೆಪಿ ಯಾಕೆ ಅಂತ? ಎದಕ್ಕೆ? ಎಲ್ಲ ಒಳ್ಳೆ ಕೆಲಸ. ಒಳ್ಳೆ ಕೆಲಸ. ಓಕೆ ಮಾತಾಡಿ. ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೇಕು ಈ ಸಲ? ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಬಿಜೆಪಿ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಬಿಜೆಪಿ ಬಂದ್ರೆ ಒಳ್ಳೇದು. ಯಾಕೆ ಅಂತ? ಅದು ಏನೋ ಜನಕ್ಕೆ ಒಳ್ಳೇದಾಗುತ್ತಲ್ಲ. ಇಲ್ಲಿನ ಅಭ್ಯರ್ಥಿ ಮ್ಯಾಟರ್ ಆಗಲ್ವಾ ನಿಮ್ಗೆ? ಇಲ್ಲಿ ಯಾರು ನಿಂತಿದ್ದಾರೆ ಅಂತ ಇಲ್ಲಿ ಗೊತ್ತಿಲ್ಲ. ಬಿಜೆಪಿ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರು ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಇಲ್ಲಿ ಬಿಜೆಪಿ ಯಾಕೆ? ಒಳ್ಳೆ ಸರ್ಕಾರ ನಡೆಸ್ತದೆ, ಒಳ್ಳೇದಿದೆ ಸರ್ಕಾರ. ಯಾಕಂದ್ರೆ ಅನಕ್ಷತ್ರಕ್ಕೆ ಗೊತ್ತಾಗಂಗಿಲ್ಲ. ಸೊ ಬಿಜೆಪಿ ದೇಶ ಉಳಿತಾಯಕ್ಕೋಸ್ಕರವಾಗಿ. ಸರಿ ಓಕೆ ಬಿಜೆಪಿ ಅಂತ ಹೇಳಿದ್ರು. ಕ್ಯಾಂಡಿಡೇಟ್ ಹೆಸರನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಮೋದಿ ಅಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರು ಬರ್ಬೇಕು ಸರ್ ಈ ಸಲ ಲೋಕಸಭೆ ಎಲೆಕ್ಷನ್ ಅಲ್ಲಿ? ಬಿಜೆಪಿನ ಕಾಂಗ್ರೆಸ್? ಯಾಕೆ ಅಂತ? ಅಭಿವೃದ್ಧಿ ಇವರು ಮಾಡ್ತಾರಂತಲ್ಲ ಅಭಿವೃದ್ಧಿ. ಕಾಂಗ್ರೆಸ್ ನವ್ರು ಮಾಡ್ತಾ ಇದಾರೆ. 10 ತಿಂಗಳಿಂದ ಮಾಡಿದ್ರಲ್ಲ.
ಗ್ಯಾರಂಟಿ ಕೊಟ್ಟಿದ್ದಾರಂತಲ್ಲ. ಅದೇ ಅದಕ್ಕೆ ಹೋಗ್ತಾರೆ ಓಟು. ಹೌದಾ? ಇಲ್ಲಿ ಮತ್ತೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಇದು ಆಗ್ತಾ ಇದೆ. ಹಾ. ಇಲ್ಲೇನೋ 4 ಸಲ ಗೆಲ್ಸಿದ್ರಂತೆ ಸಿದ್ದೇಶ್ವರ್ನ, ಏನು ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಮಾಡ್ತಾ ಇದಾರಲ್ರಿ, ಬೇಕಾದಷ್ಟು ಆಗಿದೆ ಅಲ್ಲ. ಸ್ಮಾರ್ಟ್ ಸಿಟಿ ಆಗಿದೆ ತಾನೆ, ಇನ್ನೇನಾಗ್ಬೇಕು? ಬೇರೆ ಬೇರೆ ಎಲ್ಲ ರೋಡ್ ಆಗ್ತಾ ಇದಾವಲ್ಲ, ಮತ್ತೆ ನಮ್ಗೆ ಬೇಕಾಗಿ ಮಾಡ್ತಾರೆ, ಕಾಯ್ಬೇಕು ಅಂತೀರಾ? ಇಲ್ಲ ಮಾಡಿದಾರೆ ಆಲ್ರೆಡಿ, Already ಮಾಡ್ಬಿಟ್ಟಿದಾರಾ? ಆಗ್ತಾ ಇದೆ, ಹಾ. ನಡೀತಾ ಇದೆ. ಒಂದೇ ಸಲ ಮಾಡಕ್ಕಾಗಲ್ಲ. ಓಕೆ, ಕರೆಕ್ಟ್. ಮಾತಾಡ್ಸೋಣ. ಏನನ್ಸುತ್ತೆ ನಿಮ್ಗೆ, ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಇಲ್ಲಿ ಕಾಂಗ್ರೆಸ್ ಬರ್ಬೇಕು ಮೇಡಮ್. ಇಲ್ಲಿ ಕಾಂಗ್ರೆಸ್ ಯಾಕೆ? ಅಭಿವೃದ್ಧಿ ಮಾಡಿದಾರಂತಲ್ಲ ಬಿಜೆಪಿ ಅವರು. ಒಟ್ನಲ್ಲಿ ಕಾಂಗ್ರೆಸ್ ಬರ್ಬೇಕು. ಓಕೆ, ಇನ್ನೊಂದಷ್ಟು ಜನರು ಮಾತಾಡ್ಸೋಣ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರು ಬರ್ಬೇಕು ಅಂತ ನಿಮ್ಗೆ? ಮೋದಿ. ಮೋದಿ. ಯಾಕೆ ಮೋದಿ ಮೋದಿ? ಒಂದೇ ವರ್ಡ್, ಅದೇ ಯಾಕೆ? ಅದೇ ಮೋದಿ ಇಂಡಿಯಾಗೆ, ನಮ್ಮ ರಾಷ್ಟ್ರಕ್ಕೆ ಹಾ. ಒಳ್ಳೇದು ಅಂದ್ರೆ ಮೋದಿ. ಇಲ್ಲಿ ದಾವಣಗೆರೆಗೆ ದಾವಣಗೆರೆಗೆ ಬಿಜೆಪಿ ಕಾಂಗ್ರೆಸ್ಗೆ ಅವಕಾಶನೇ ಇಲ್ವಾ? ಬರ್ಬೋದು, ಬಟ್ ಮೋದಿ ಇದ್ರೆ ಒಳ್ಳೇದು. ಬರ್ಬೋದು, ಬಟ್ ನಂಗೆ ಮೋದಿ ಬೇಕಪ್ಪ ಅಂತ ಹೇಳ್ತಾ ಇದಾರೆ. ಈಗ ಮತ್ತೊಬ್ರು ಇದಾರೆ, ಮಾತಾಡ್ಸೋಣ. ನಿಮ್ಗೆ ಯಾರು ಬರ್ಬೇಕು ಅಂತ? ಇಲ್ಲಿ ಮೋದಿನೇ ಬರಬೇಕು. ಇಲ್ಲೂ ಕೂಡ ಅಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿನೇ ಬರಬೇಕು. ಬಿಜೆಪಿನೇ ಗಾಯತ್ರಿ ಸಿದ್ದೇಶ್ವರ್ ಅವ್ರು ಬರ್ಬೇಕು ಅಂತ ಕೇಳ್ತಾ ಇದಾರೆ. ಬಟ್ ಇಂಪಾರ್ಟೆಂಟ್ ನಂಗೆ ಮೋದಿ ಅಂತ ತಿಳಿಸ್ತಾ ಇದ್ರು. ಸರ್, ಯಾರು ಬರ್ಬೇಕು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಬಿಜೆಪಿನ ಕಾಂಗ್ರೆಸ್? ಯಾರು ಬರ್ಲಿ ಬಂದಿದ್ರೆ ಮೇಡಮ್ ನಮ್ಗೆ ಏನ್ ಇದು ಇಲ್ಲ, ಯಾರು ಬರ್ಲಿ, ಯಾರಾದ್ರೂ ಬರ್ಲಿ. ಇಲ್ಲಿ ದಾವಣಗೆರೆಗೆ ದಾವಣಗೆರೆ ಕಾಂಗ್ರೆಸ್ನೇ ಬರ್ಬೇಕು. ದಾವಣಗೆರೆ ಕಾಂಗ್ರೆಸ್ ಯಾಕೆ ಅಂತ? ಬಿಜೆಪಿ ಅವರು ಏನೋ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರಂತೆ. ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಹಾ, ಮತ್ತೆ ನೀವು ಕಾಂಗ್ರೆಸ್ ಯಾಕೆ ಬಯಸ್ತಾ ಇದ್ದೀರಾ? ನಮ್ಗೆ ಕಾಂಗ್ರೆಸ್ ಇಷ್ಟ ಆಗುತ್ತೆ. ಕಾಂಗ್ರೆಸ್ ಫೇವ್ರೆಟ್ ನಮ್ಗೆ, ಹಿಂಗಾಗಿ ಇಷ್ಟ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಜನರನ್ನ ಮಾತಾಡ್ಸುವಂತಹ ಪ್ರಯತ್ನ. ನಿಮ್ಗೆ ಯಾರು ಬರ್ಬೇಕಂತ ಇಲ್ಲಿ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಬರ್ಬೇಕು. ಬಿಜೆಪಿ ಬರ್ಬೇಕು ಅಂತ ಯಾಕೆ? ನಮ್ಗೆ ಇಷ್ಟ ಇಷ್ಟ, ಬಿಜೆಪಿ ಇಷ್ಟ. ಅವ್ರಿಗೆ ಕಾಂಗ್ರೆಸ್ ಇಷ್ಟ, ನಿಮಗೆ ಬಿಜೆಪಿ ಇಷ್ಟ. ಸರ್, ಯಾರು ಬರ್ಬೇಕು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ? ಬಿಜೆಪಿನ ಕಾಂಗ್ರೆಸ್? ಮೋದಿ ಬರ್ಬೇಕಮ್ಮ. ಎಲ್ಲಿ? ಸೆಂಟ್ರಲ್ ಅಲ್ಲಿ. ಇಲ್ಲಿ ಅಷ್ಟೇ ಬರ್ಬೇಕು, ಬಿಜೆಪಿನೇ. ಪ್ರಭಾ ಮಲ್ಲಿಕಾರ್ಜುನ್ ಏನೋ ತುಂಬಾ ಓಡಾಡ್ತಾ ಇದಾರೆ, ತುಂಬಾ ಚೆನ್ನಾಗಿದೆ. ದೇಶದಾಗೆಲ್ಲ ಓಡಾಡಕ್ ಬಂದ್ರೆ ಏನೈತಿ, ಕೆಲಸ ಮಾಡ್ಬೇಕಲ್ಲ. ಓಕೆ, ಫೈನ್. ನೀವ್ ಹೇಳಿ, ಯಾರು ಬರ್ಬೇಕು? ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ಬಿಜೆಪಿ ಬರ್ಬೇಕು ಮೇಡಮ್. ಯಾಕೆ? ಬಿಜೆಪಿ ಬಂದ್ರೆ ಒಳ್ಳೇದು, ಯಾಕಂದ್ರೆ ಮೋದಿ ಬರ್ಬೇಕು. ನಮ್ಮ ಯುವಕರಿಗೆಲ್ಲ ಮೋದಿನೇ ಬೆಸ್ಟ್. ಇಲ್ಲಿನ ಕ್ಯಾಂಡಿಡೇಟ್ ಬಗ್ಗೆ? ಇಲ್ಲಿ ಕ್ಯಾಂಡಿಡೇಟ್ ಬಗ್ಗೆ ಗೆದ್ದಲ್ರಿ, ಆದ್ರೆ ನಮಗೆ ಮೋದಿನೇ ಬೇಕು. GM ಸಿದ್ದೇಶ್ವರ ಹೆಂಡತಿ ನಿಂತ್ಕೊಂಡ್ಯಾರ, ಹಾಗಾಗಿ ನಾವು ಇವತ್ತು ಬಿಜೆಪಿನೇ. ಬಿಜೆಪಿ ಸಪೋರ್ಟ್ ಮಾಡ್ತಾರೆ ನಾವು. ಕಟ್ಟ ಬಿಜೆಪಿ, ಕಣದಲ್ಲಿ ಕೇಸರಿ ಅಂತ ಅವ್ರು ಹೇಳ್ತಾ ಇದಾರೆ. ಹೋಗೋಣ, ನಿಮ್ಗೆ ಏನ್ ಅನ್ಸುತ್ತೆ, ಯಾರು ಬರ್ತಾರೆ ಈ ಸಲ, ಯಾರು ಬರ್ಬೇಕು ಅಂತ? ಮೇಡಮ್, ಯಾರು ಬಂದ್ರೆ ಯಾರು ಬಿಟ್ರೆ ನಾವೇನ್ ದುಡ್ಕೊಂಡ್ ತಿನ್ನೋದೇನ್ ತಪ್ಪಲ್ಲ. Correct. ಬಿಜೆಪಿ ಬಂದ್ರೆ ನಮ್ಗೆ ಅಲ್ಲಿ ಏನಿದೆ ಅಲ್ಲ, ಸೆಂಟ್ರಲ್ ನಮಗೆ ಬಿಜೆಪಿ ಬಂದ್ರೆ ಚೆನ್ನಾಗೆ. ಇಲ್ಲಿ ನಮ್ಮ ಪ್ರಾಬ್ಲಮ್ ಮೇಡಮ್ ಅವ್ರೆ SS ಮಲ್ಲಿಕಾರ್ಜುನ್ ಬಂದ್ರೆ ಅದಂಗೆ ನಿಮ್ಗೆ ಇಲ್ಲಿ ನೋಡ್ದು ಕೆಲವ್ರದ್ದು ಸ್ಟ್ರಾಟಜಿ ಚೆನ್ನಾಗಿದೆ. ಮೇಲ್ಗಡೆ ಮೋದಿ ಬರ್ಬೇಕಂತ, ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು ಅಷ್ಟೇ. ಇಲ್ಲಿ ಕೆಲಸ ನಡೀತದ, ಗ್ಯಾರಂಟಿ ಎಲ್ಲ ಸಿಗ್ತಾ ಚೆನ್ನಾಗಿದ್ಯಾ? ಗ್ಯಾರಂಟಿ ಯೋಜನೆಗಳೆಲ್ಲ ಕೆಲವರೆಲ್ಲ ಬೋಗಸ್ ಅಂತಿದ್ರು. ಅಂತಾರೆ ಇಲ್ಲಿ ನಡೆಯೋದು ನೋಡಿ ನಮ್ಮ ಮಲಾನರೇ. ಓಕೆ ಓಕೆ